ಸರ್, ನೀವು ಕೂಡ ಸ್ಟಾರ್ಗಳಿಗೆ ಸಹಜವಾಗಿ ಸಿನಿಮಾಗಳನ್ನು ಮಾಡ್ತಾ ಬಂದ್ರಿ. ಈ ಸ್ಟಾರ್ ವಾರ್ ಅನ್ನುವಂಥದ್ದು, ಫ್ಯಾನ್ಸ್ ವಾರ್ ಅನ್ನುವಂಥದ್ದು ತುಂಬಾ ಹತ್ತಿರದಿಂದ ಕಂಡಿರ್ತೀರಿ. ಸಾಕಷ್ಟು ವಿಚಾರಗಳು ಈಗ ಚರ್ಚೆಗೆ ಬರ್ತಾ ಇದೆ. ಸ್ಟಾರ್ ವಾರ್ಗಳು, ಸ್ಟಾರ್ ಸಿನಿಮಾಗಳು ಬಂದಂತ ಸಮಯದಲ್ಲಿ ಇನ್ನೊಬ್ಬ ಸ್ಟಾರ್ ಸಿನಿಮಾ ಬರುವಂತ ಸಮಯ, ಅವ್ರು ನಡ್ಕೊಳ್ತಾ ಇರ್ತಕ್ಕಂಥ ರೀತಿಗಳು ಹೆಂಗಿರ್ತಾ ಇರ್ತವೆ ಅಂತ. ಸರ್, ಇವಾಗ ಮೊದಲನೇದಾಗಿ ನಮ್ಮ ಪ್ರೀತಿಸೋ ಜನ ಇರಬೇಕಾದ್ರೆ ನಾವು ಅಭಿಮಾನಿಗಳನ್ನ ತುಂಬ ಇಷ್ಟ ಬೀಳ್ತಾರೆ. ಇವತ್ತು ದೊಡ್ಡ ದೊಡ್ಡ ಸ್ಟಾರ್ಗಳಿಗೆ ಅಭಿಮಾನಿಗಳಿದ್ದಾರೆ, ಎರಡನೇ ಮಾತಿಲ್ಲ. ಅವತ್ತಿನ ಕಾಲದಲ್ಲೂ ಇದ್ದಾರೆ, ಇವತ್ತಿನ ಕಾಲದಲ್ಲೂ ಇರ್ತಾರೆ, ಮುಂದಕ್ಕೂ ಬರ್ತಾರೆ. ಅಭಿಮಾನಿಗಳನ್ನ ಅವ್ರೇನು ಅಂದರೆ ಯಾವ ರೀತಿ ನಡೆಸ್ಕೊತಾರೆ ಅಂದರೆ, ಸ್ಟಾರ್ ಬಂದಾಗ ಒಳ್ಳೆ ಸಿನಿಮಾ ಬಂದಾಗ ಎಂಜಾಯ್ ಮಾಡ್ತಾರೆ. ಸಿನಿಮಾ ಸುಮಾರು ಸ್ಟಾರ್ಗಳೇ ಸಿನಿಮಾ ನೋಡಲ್ಲ, ಅಭಿಮಾನಿಗಳು ನೋಡಲ್ಲ. ನಮ್ಮ ಗುರು ಇಂಥ ಸಿನಿಮಾ ಡಬ್ಬಾ ಸಿನಿಮಾ ಬಿಟ್ಟಾರೆ ಯಾಕೆ ಅದೇನೋ ಹೇಳ್ಬಿಡ್ತಾರೆ. ಅದರಿಂದ ಅವ್ರು ಯಾವತ್ತೂ ಒಂದೊಂದು ಸ್ಟೆಪ್ಪನ್ನು ಹತ್ಕೊಂಡು ಹೋಗಿದ್ದಾರೆ. ಯಾಕೆಂದರೆ ಅವ್ರು ಮಾಡೋವಂಥ ಕಥೆಗಳು ಬರೆದಂಥ ನಿರ್ದೇಶಕರು. ಒಬ್ಬ ನಟ ಏನು ಮಾಡ್ತಾನೆ, ನಾನೇನು ಕೊಟ್ಟು ಪಾತ್ರ ಮಾಡ್ತಾನೆ ಅಷ್ಟೇ. ನಿರ್ದೇಶಕ ತಾನೇ ಬರೆಯೋದು, ನಿರ್ಮಾಪಕ ನಿರ್ದೇಶಕ ಕತೆ ಹೇಳ್ತಾನೆ, ಕತೆ ಬರೀತಾರೆ. ಪ್ರಭಾಕರ್ ಹುಳಿಯ ಕೇವಲ 10 ಗುಂಟೆಯಲ್ಲಿ 50 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಆ ಥರ ಸಿನಿಮಾಗಳು ಗೆಲ್ಲುತ್ತೆ ಹೊರತು ಒಬ್ಬ ನಟಿಗೆ ಈ ರೀತಿ ಇಂಥ ನಟಿಗೆ ಈ ಥರ ಬರೆದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ನಿರ್ದೇಶಕ ಅವೆಲ್ಲ ಸಿನಿಮಾಗಳು ಇಟ್ಟಾಗೋದು. ಒಬ್ಬ ಮಾಸ್ ಹೀರೋಗೆ ಏನು ಬರೀಬೇಕು, ಒಂದು ಲವರ್ ಬಾಯ್ಗೆ ಏನು ಬರೀಬೇಕು, ಒಂದು ಆ್ಯಕ್ಷನ್ ಬಾಯ್ಗೆ ಏನು ಬರೀಬೇಕು, ಈ ಥರ ಎಲ್ಲ ಡಿಫ್ರೆಂಟ್ ಇರ್ತದೆ. ಒಂದು ಥ್ರಿಲ್ಲರ್ಗೆ ಯಾವ ರೀತಿ ಕತೆ ಬರೀಬೇಕು, ಆ ಥರ ಮಾಡಿದಾಗ ಸಿನಿಮಾಗಳು ಹಿಟ್ಟಾಗುತ್ತೆ ಸಹಜ. ಸರ್, ಈಗ ಸಹಜವಾಗಿ ದರ್ಶನ್ ಅವ್ರ ಜರ್ನಿನ ನೋಡಿದ್ರಿ. ಇವತ್ತು ಅವ್ರ ಇಂಥದ್ದೊಂದು ಪ್ರಕರಣದಲ್ಲಿ ಜೈಲು ಪಾಲ್ ಆಗಿರೋವಂಥದ್ದು, ಅದನ್ನು ಕೇಳಿದಾಗ ಹೆಂಗೆ ಅನಿಸ್ತು? ಎಲ್ಲ ಪ್ರಕರಣದ ಬಗ್ಗೆ ಏನು ಅನಿಸ್ತು ಸರ್? ಈ ಪ್ರಕರಣದ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಅಂತ ಇಡೀ ಇಂಡಸ್ಟ್ರಿ ಹೇಳ್ತೈತೆ. ಇಲ್ಲಿ ಯಾರು ತಪ್ಪು ಯಾರು ಸರಿ ಅಂತ ಯಾರು ಹೇಳೋಕ್ಕಾಯ್ತಾ ಇಲ್ಲ, ಯಾಕೆ ನಾವು ಯಾರು ಕಣ್ಣಲ್ಲಿ ನೋಡಿಲ್ಲ. ಆಮೇಲೆ ಇದನ್ನು ಯಾರಿಗೆ ಶಿಕ್ಷೆ ಆಗಬೇಕು, ಯಾರು ನ್ಯಾಯ ಸಿಗಬೇಕು, ಅದು ಕಾನೂನು ಚೌಕಟ್ಟಲ್ಲೇ ಕಾನೂನು ಗೊತ್ತಾಗುತ್ತೆ. ಇಲ್ಲಿ ಆರೋಪಿ, ಅವರು ಅಪರಾಧಿ, ಇವೆಲ್ಲ ತುಂಬ ಮಾಧ್ಯಮದಲ್ಲಿ ಕೆಲವು ಬರ್ತಾಯಿದೆ. ಜನಗಳು ತುಂಬ ಬೇರೆ ಬೇರೆ ಥರ ಇದ್ದಾರೆ. ಅದರಿಂದ ಇವತ್ತು ನಾವು ಮಾಡುವ, ಯಾಕೆಂದರೆ ದರ್ಶನ್ನು ಇದು ಮಾಡಿದರೆ ನಾವು ಯಾರು ಹೇಳೋಕ್ಕಾಗಲ್ಲ, ಯಾಕಂದ್ರೆ ನಾವು ಕಣ್ಣಾರು ನೋಡಿಲ್ಲ. ನೋಡಿರೋರಿದ್ದರೆ ಹೇಳ್ಬೋದು, ನೋಡಿಲ್ದರೆ ನಾವು ಹೆಂಗೆ ಹೇಳೋಕ್ಕಾಗುತ್ತೆ? ಅದರಿಂದ ನಾವು ಯಾವುದೇ ಕೆಲಸ ಮಾಡೋಕ್ಕೂ ಅವನು ತುಂಬ ಒಳ್ಳೇದು ಮಾಡಿದೆ. ಬಡವರಿಗೆ, ಮಕ್ಕಳಿಗೆ ನಾನು ಒಂದು ಸತಿ ಹೋದಾಗ ಅವ್ರ ಮನೆಗೆ ಯಾವುದೋ ವಿಷಯಕ್ಕೆ ಹೋದಾಗ, ನಾನು ಯಾವುದೋ ಒಂದು ಎರಡು ವರ್ಷ ಮುಂಚೆ ಅಡ್ವಾನ್ಸ್ ಕೊಡೋಕೆ ಹೋಗಿದ್ದು. ನನ್ನ ಫ್ರೆಂಡ್ ಒಂದು ಅಡ್ವಾನ್ಸ್ ಕೊಟ್ಟಿದ್ದೀವಿ. ಮನೆಗೆ ತುಂಬ ಜನ ಇದೆ. ನಾನು ಬೆಳಿಗ್ಗೆ ಏನು ಬಂದೆ, ಅವರು ಕೇಳಿದೆ ಅಂತ ಕೇಳಿದೆ. ಅವ್ರು ದಶ ಮೇಲೆ ಇದೆ ಸರ್, ಬಂದುಬಿಡ್ತಾರೆ. ಏನಪ್ಪ ಅಂದೆ, ಸರ್ ಅದೇ ಫೀಸ್ ಕಟ್ಟಕ್ಕೆ ಬಂದಿದ್ದೀವಿ, ಫೀಸ್ ಇಲ್ಲ, ಬಾಡಿ ಕಟ್ಟಿಲ್ಲ, ನಮ್ಮ ಮಗಳದು ಅಂದ್ಕೊಂಡು. ಇದು ನಮ್ಮ ವಿಷ್ಣುವರ್ಧನ್ ಮನೆಗೆ ಬರ್ತಾಯಿದ್ರು ಜನಗಳು. ಯಾಕಂದ್ರೆ ಅವ್ರು ನಾನು ನೋಡಿದ್ದಿಲ್ಲ, ಅವರೆಲ್ಲ ದುಡ್ಡು ಗಿಟ್ಟು ಕೊಡೋದು, ಈ ಥರ ಸಹಾಯ ಮಾಡಿದೆ. ಈ ಥರ ಇದ್ದಾಗ ಅವ್ರು ಸಹಾಯ ಮಾಡಿ, ದರ್ಶನ್ ಅವರು ಫೀಸ್ ಕೊಡೋರು, ಈ ಥರ ತುಂಬ ಸಹಾಯ ಮಾಡಿದ್ದಾರೆ. ಅನಾಥಾಶ್ರಮಕ್ಕೆ ಕೊಡೋದಾಗಿರ್ಬೋದು, ಮಕ್ಳು ಫೀಸ್ ಕಟ್ಟೋದು, ಬಡವರು ತುಂಬ ಜನ ಸಹಾಯ ಮಾಡಿದ್ರೆ ಒಳ್ಳೆತನೂ ಇದೆ. ಅದರ ಎರಡನೇ ಮಾತಿಲ್ಲ. ನಾವು ಏಕ್ತಮ್ಮು ಇದಾಯಿತು ಅಂದ ತಕ್ಷಣ ಅವ್ರನ್ನ ಎಲ್ಲರೂ ನಾವು ಕಣ್ಣಾರು ನೋಡಿಲ್ಲ, ಆಮೇಲೆ ಯಾರು ಮಾಡಿದ್ರೆ ಅಂತ ಗೊತ್ತಿಲ್ಲ. ಅದರಿಂದ ನಾವು ಹೇಳಲ್ಲ, ಅವ್ರಿಗೆ ಹೆಲ್ಪಿಂಗ್ ನೇಚರ್ ಇದೆ, ದುಡ್ಡು ಇಷ್ಟದಲ್ಲಿ ಕರೆಕ್ಟಾಗಿರ್ತಾರೆ. ಆಮೇಲೆ ಸಹಾಯ ಮಾಡೋದನ್ನು ಅಷ್ಟೇ ಒಳ್ಳೇದು ಮಾಡಿದ್ದಾರೆ ಅಂತ ತುಂಬ ಕೇಳ್ಪಟ್ಟಿದ್ದಾರೆ.